ಆಗಿನ ಯುದ್ಧ ಕಾಲದಲ್ಲೂ ಮಧ್ಯಪ್ರವೇಶಕ್ಕೆ ಅಂತ ಬಂದ ಅಮೆರಿಕಾಗೆ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ನೀವ್ ಇದರಿಂದ ಹೊರಗಿರಿ, ನಿಮ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಆ ಗಟ್ಟಿತನವನ್ನ ಈಗಿನವರು ಯಾಕೆ ಪ್ರದರ್ಶನ ಮಾಡ್ಲಿಲ್ಲ? ಕದನ ವಿರಾಮವನ್ನ ಘೋಷಣೆ ಮಾಡುವಂತಹ ಅಗತ್ಯ ಪರಿಸ್ಥಿತಿ ಏನಿತ್ತು ಅನ್ನುವ ಪ್ರಶ್ನೆಯ ಜೊತೆಗೆ ಆಗಿನ ಅಂತಹ ಗಟ್ಟಿ ನಿರ್ಧಾರಗಳಿಗೆ ಆಕಿನ ಐರನ್ ಲೇಡಿ ಅಂದ್ರು. ಈಗಿನವ್ರು ಯಾಕೆ ಬರೀ ಸೈರನ್ಗೆ ಒಂದು ಸುಮ್ಮನಾಗ್ತಾ ಇದ್ದಾರೆ? ಪ್ರಶ್ನೆ ಕೇಳ್ತಾರೆ. ಕದನ ವಿರಾಮ ನಿರ್ಧಾರವನ್ನ ಕಾಂಗ್ರೆಸ್ನ ಸೀನಿಯರ್ಸ್ ಶ್ಲಾಘಿಸಿದ್ದಾರೆ. ಹಿರಿಯ ಕಾಂಗ್ರೆಸ್ಸಿಗ ಚಿದಂಬರಂ, ಶಶಿ ತರೂರ್ ಅವರು ಸ್ವಾಗತ ಮಾಡಿದ್ದಾರೆ. ನೀವೇನ್ ಹೇಳ್ತೀರಾ ಸರ್? ಮಾತಾಡ್ತೀನಿ ರೀ ನಿಮ್ಮ ಹತ್ರ. 1971ರ ಪರಿಸ್ಥಿತಿಯೇ ಬೇರೆ, 2025ರ ಪರಿಸ್ಥಿತಿಯೇ ಬೇರೆ. ಶಶಿ ತರೂರ್ ಅವರ ಸ್ಟೇಟ್ಮೆಂಟ್ ಇದು. ಉಗ್ರರನ್ನ ಹೊಡಿಬೇಕಿತ್ತು, ಹೊಡೆದಿದ್ದೀವಿ. ಉಗ್ರರ ಟಾರ್ಗೆಟ್ ಅಷ್ಟೇ ನಮ್ದಾಗಿತ್ತು, ಯುದ್ಧ ಘೋಷಣೆ ಮಾಡಿರ್ಲಿಲ್ಲ, ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ ಬರ್ತೀನಿ ಸರ್. ಮೋದಿಯ ನಿರ್ಧಾರವನ್ನ ಸ್ವಾಗತಿಸ್ತೀವಿ ಅಂತ ಪಿ ಚಿದಂಬರಂ ಅವರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನಕ್ಕೆ ಪ್ರತಿರೋಧವನ್ನ ತೋರಿದ್ದಾಗಿದೆ. ಈಗ ಸುಮ್ಮನಿರುವ ಸಮಯ, ಅಂದ್ರೆ ಶಾಂತಿ ಸಮಯ. ಕದನ ವಿರಾಮ ನಿರ್ಧಾರವನ್ನ ಕಾಂಗ್ರೆಸ್ ಸೀನಿಯರ್ಸ್ ಶ್ಲಾಘಿಸಿದ್ದಾರೆ. ಬಟ್ ನನಗೆ ಒಂದು ಅರ್ಥ ಆಗ್ತಲ್ಲ, ಅದಕ್ಕೆ ಕದನ ವಿರಾಮ ಅಂತ ಅನ್ನೋದೇ ಇಲ್ಲ. ಅಲ್ಲಿಗೆ ಅರ್ಥ ನೀವು ಯುದ್ಧನೇ ಆರಂಭ ಮಾಡಿರ್ಲಿಲ್ಲ, ಕೇವಲ ಪ್ರತಿಕ್ರಿಯೆ ಹೇಳಿ ಸರ್. ಏನು ಶಶಿ ತರೂರ್ ಇದ್ದಾರೆ, ಇವರಿಬ್ಬರಿಗೂ ಅರ್ಥ ಆಗಿದೆ ಅಂತ ಹೇಳಿದ್ರೆ ಇಡೀ ಕಾಂಗ್ರೆಸ್ನವ್ರು ಇನ್ನು ಮುಂದಾದ್ರೂ ಶಾಂತಿಯುತವಾಗಿದ್ರೆ ರಘು ದೊಡ್ಡೇರಿಯವರಲ್ಲಿ ಅದೇ ಒಂದು ದೊಡ್ಡ ಸಾಧನೆ. ಒಂದು ಈಗ ಅರ್ಥ ಆಯ್ತಾ? ಈಗ ಸಿ ವಿದ್ಯಾ ನಮಸ್ಕಾರ. ಈಗ ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡ್ ಏನು ಅಂತ ಅರ್ಥ ಆಯ್ತಾ ಇದ್ದಿ ದೇಶಕ್ಕೆ? ಅರ್ಥ ಆಯ್ತಾ? ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ನೋಡಿ, ನಾನು ಈಗ್ಲಿನಲ್ಲ, ನಾನು ಡಿಬೇಟಿನ ಮೊದಲನೇ ಪಾಯಿಂಟ್ ಹೇಳಿದ್ದು, ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಾಯಕರಾಗಿ, ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಹೇಳಿದ್ದೇನು? ಯುದ್ಧ ಲಾಸ್ಟ್ ಆಪ್ಷನ್. ನಮ್ಮ ದೇಶ ಶಾಂತಿಯುತ ದೇಶ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟಿರ್ತಕ್ಕಂಥ ದೇಶ, ಹಾಗಾಗಿ ಶಾಂತಿ ಮೊದಲು ಅಂತ ಹೇಳಿದ್ದಕ್ಕೆ ಕ್ರಿಟಿಸೈಸ್ ಮಾಡಿದವರು ಇದೇ ಬಿಜೆಪಿ ಅವರು. ಬೀದಿನಲ್ಲಿ ಗಲಾಟೆ ಮಾಡಿದ್ರು. ಓಕೆ, ಬೀದಿನಲ್ಲಿ ಗಲಾಟೆ ಮಾಡಿದ್ರು. ಇವತ್ತು ಅದು ಶಶಿ ತರೂರ್ ಅವರ ಇದನ್ನ ಇವರು ಹೊಗಳುತ್ತಾರೆ ಅಂತಂದ್ರೆ, ಅವರು ಇಷ್ಟು ಲೇಟ್ ಆಗಿ ಇನ್ನ ಯುದ್ಧ ಪ್ರಾರಂಭ ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಷ್ಟ್ರೀಯ ನಾಯಕರು ಅಂತ ಹೇಗಾಗ್ತಾರೆ? ಒಂದೇದು. ಎರಡನೇದು, ಅವರು ಆಮೇಲೆ ಮಾತಾಡಿರುವಂತ ಅರ್ಥವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆಗಿದ್ರೆ ಇವರು ಈ ಯುದ್ಧ ಏನು ಕದನ ವಿರಾಮ ಅನ್ನೋಂತ ವಿಚಾರ ಇಲ್ಲಿ ಮಾತನಾಡಿದ್ರು. ಬಾರ್ಡರ್ ನಲ್ಲಿ ಇರುವಂತವ್ರನ್ನ ಸೇಫ್ ಮಾಡ್ಕೊಳ್ಳುವ ಹಿನ್ನೆಲೆ ಅಂದ್ರೆ ಯುದ್ಧನೇ ಆರಂಭಗಿಲ್ಲ, ಅಗೇನ್ ಯಾಕೆ? ಸೊ ಈ ಪದದ ಅರ್ಥ ತಪ್ಪಾ? ನಿಮಿಷ ಆಗ್ಲೇ ಪಾಪ ಭಾಸ್ಕರ್ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಏನು ಡಿಫ್ರೆನ್ಸು ಅಂತ ಹೇಳಿ. ನೋಡಿ, 1971ನಲ್ಲಿ ನಾವು ಏರ್ ಮಿಸೈಲ್ಸ್ ಏನಿತ್ತೋ ಮತ್ತು ಏರ್ ಕ್ರಾಫ್ಟಿಂದ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ಸ್ ಏನಿತ್ತೋ ಅದು ತುಂಬ ಕಡಿಮೆ ಇತ್ತು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನನ್ನ ಬ್ರದರು, ನನ್ನ ಸಿಸ್ಟರಿಂದ ಡ್ರೋನ್ ಎಕ್ಸ್ಪರ್ಟ್ಸ್ ಇವತ್ತು ಡೆವಲಪ್ಡ್ ಬ್ಯಾಂಗ್ಳೂರಲ್ಲಿ ಡ್ರೋನ್ ಡೆವಲಪ್ ಮಾಡಿದ್ದಾರೆ. 300 kgಯ ಬಾಂಬ್ಸ್ನ ತೆಗೆದುಕೊಂಡು ಹೋಗಿ ಪಕ್ಕದ ದೇಶದಲ್ಲಿ ಹೋಗಿ ನಾವು ಡ್ರಾಪ್ ಮಾಡಿ ಬರಬಹುದು. ಈ ಟೆಕ್ನಾಲಜಿ ಏನಿದೆ, ಭಾರತ ತನ್ನ ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿದೆ. ಆದರೆ ಈ ಟೆಕ್ನಾಲಜಿ ಭಾರತದಲ್ಲೇ ಏನು ಉಳಿದಿಲ್ಲ. 2020ರಿಂದ ಅವರು ಡೆವಲಪ್ ಮಾಡ್ತಿದ್ದಾರೆ. 2018ರಿಂದ ಸ್ಟಾರ್ಟ್ ಮಾಡಿ 2020ರಿಂದ ದೇ ಆರ್ ಡೆವಲಪಿಂಗ್ ದ ಎಕ್ವಿಪ್ಮೆಂಟ್ಸ್. ಬೇರೆ ಬೇರೆ ದೇಶಗಳು ಮಾಡಿವೆ. ಅದರಿಂದಾಗಿ ತುಂಬ ಸಿಸ್ಟಮ್ಸ್ ಬದಲಾಗಿದೆ. ಶಶಿ ತರೂರ್ ಅವರು ತುಂಬ ಚೆನ್ನಾಗಿ ಹೇಳಿದರು, 1971ನ ವಿಚಾರವೇ ಬೇರೆ, 2025 ವಿಚಾರವೇ ಬೇರೆ. ಯಾಕೆ ಅಂತಂದರೆ, ಇವತ್ತು 2025ಅಲ್ಲಿ ನಾವು ಒಂದು ಗ್ಲೋಬ್ ಇಸ್ ಎ ವಿಲೇಜ್ ಅನ್ನೋಕ್ಕಂತಕ್ಕಂಥ ಕಾನ್ಸೆಪ್ಟ್ನ ಕಂಪ್ಲೀಟಾಗಿ ಆಗಿಬಿಟ್ಟಿದೆ. ಇದರಲ್ಲಿ ಅಕಸ್ಮಾತ್ ನಾವೇನಾದ್ರೂ, ಇವತ್ತು ಯುಕ್ರೇನಲ್ಲಿ ಯುದ್ಧ ಆಯ್ತಿತ್ತು, ಆಗೇನಾಯಿತು, ಭಾರತದಲ್ಲಿ ಆಯಿಲ್ ಪ್ರೈಸಸ್ಸು, ಎಣ್ಣೆ ಉಪಯೋಗಿಸ್ತಕ್ಕಂಥ, ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಎಣ್ಣೆ ಪದಾರ್ಥಗಳೇನಿತ್ತು ಬೆಲೆ ಜಾಸ್ತಿ ಆಗೋಯ್ತು. ಏನಕ್ಕೆ ಅಂತಂದರೆ ನಾವು ಡಿಪೆಂಡ್ ಆಗಿದ್ದೀವಿ, ಇಂಟರ್ ಡಿಪೆಂಡ್ ಆಗಿದ್ದೀವಿ. ಇವತ್ತು ಸ್ವಾವಲಂಬನೆ ಅಂತಕ್ಕಂಥದ್ದು ಪ್ರತಿಯೊಂದು ದೇಶಗಳಿಗೆ ಟೀಕೆ ಮಾಡ್ತಾರೆ. ಇಂದಿರಾ ಗಾಂಧಿ ಅವರು ಸರಿ ಇಲ್ಲ ಅಂತ ಯಾಕೆ ಟೀಕೆ ಮಾಡ್ತಾರೆ? ಅವರು ಉತ್ತರ ಕೊಡ್ತಾನೆ. ಈಗ ಒಂದು ನಿಮಿಷ, ನನ್ನ ಕಡೆ ನೋಡ್ತಿರೋ ಇಲ್ಲ. ಈಗ ಆರ್ಥಿಕತೆ, ಅದು ಫುಡ್ ಆಯಿಲ್ ಬಗ್ಗೆ ಮಾತನಾಡಿದ್ರು ಅಶೋಕ್ ಗೌಡ್ರು. 2ನೇ ಸಾರಿ ವಾಜಪೇಯಿ ಅವ್ರ ಸರ್ಕಾರ ಬಂತಲ್ಲ, ಆಗ ಅವರು ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ರು. ಇಡೀ ಪ್ರಪಂಚನ ಎದುರಾಕೊಂಡು ಅದನ್ನು ಸಕ್ಸಸ್ಫುಲ್ ಮಾಡಿದರು. ಇದೇ ಅಮೆರಿಕ ನಮ್ಮ ಮೇಲೆ ದಿಗ್ಬಂಧನವನ್ನು ಹೇರ್ತು. ಎಂಟೈರ್ ಯುರೋಪಿಯನ್ ಕಂಟ್ರೀಸು ನಮ್ಮ ಮೇಲೆ ದಿಗ್ಬಂಧನವನ್ನು ಹೇರ್ತು. ಆದರೆ
ಅವ್ರಿಗೆ ಪುಣ್ಯಾತ್ಮ ಗೊತ್ತೇ ಇರಲ್ಲ. ಅವೆಲ್ಲವನ್ನ ತಲೆಗೆ ತನ್ನ ಹಾಕೊಳ್ಳೇ ಕಾಲ್ ಇಲ್ಲ. ಕೆಳಗೆ ಹಾಕೊಂಡು ತಲೆಗೆ ಹಾಕೊಳ್ಳಿಲ್ಲ. ದೇಶವನ್ನ ಜಯಿಸಿ ತೋರಿಸಿದ್ರು. ಇವತ್ತು ಇವ್ರು ಬಂದ್ಬಿಟ್ಟು ದಿಟ್ಟತನ ಬೇಡ. ಫುಡ್ ಆಯಿಲ್ ಕಮ್ಮಿ Also ಆಗಿದೆ, ಅಂತೀವಿ. ನಗೆ ಪಾಟೀಲ್ ನಾವು ವಿಚಾರ anti ಮೋದಿ ಅಲ್ಲ. ನಗೆ ಪಾಟೀಲಿನ ವಿಚಾರ ಈ ಇದು. no ಮೋದಿ ತುಂಬಾ- ಪರವಾಗಿ ನಾವು ನಗೆ ಇದ್ದೀವಿ. ಪಾಟೀಲಿನ ವಿಚಾರ ಇದು. ಇಲ್ಲ, ತುಂಬಾ ಒಳ್ಳೆ ಒಂದು ಪ್ರಶ್ನೆ. ಮೋದಿ ಅವ್ರಿಗೆ ಬುದ್ಧಿ ಇಲ್ಲ ಅಂತ ನಗೆ ಪಾಟೀಲ್ ಹೇಳ್ಬೇಕು. ವಿಚಾರ ಇದು. ಅಥವಾ ಈಗಿನ ರೇ, ನಿಲುವು ಸುಮ್ನೆ ಇರ್ರಿ, ಒಂದ್ ನಿಮಿಷ. ಗಟ್ಟಿ ಇಲ್ಲ ಅಂತ ಹೇಳ್ಬೇಕು. ನೋಡಿ, ಎರಡು ಒಂದು ಹೇಳ್ಬೇಕು. ಭಾಸ್ಕರ್ ಅವರು ಒಳ್ಳೆ ಪ್ರಶ್ನೆ ಕೇಳ್ತಾರೆ. ನಾನು ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ಫಸ್ಟ್ ರಘುವರ್ಗೆ ಉತ್ತರ ಕೊಟ್ಟು ಆಮೇಲೆ ಭಾಸ್ಕರ್ ಅವ್ರಿಗೆ ಕೊಡ್ತೇನೆ. ನೋಡಿ, ಸಿದ್ದರಾಮಯ್ಯನವರು ಹೇಳಿದ್ದು ಯುದ್ಧ ಬೇಡ ಅಂತ ಹೇಳಿ. ನೀವು ಪಾಠ ಕಲಿಸ್ತಕ್ಕಂತಹ ವಿಚಾರ ಇದೆಯಲ್ಲ, ಪಾಠ ಕಲಿಸತಕ್ಕಂಥ ಬೆಂಬಲ ಇದೆ ಅಂತ ಅವತ್ತು ಹೇಳ್ಬಿಟ್ಟಿದ್ರೆ ಸಿದ್ದರಾಮಯ್ಯ ಟ್ರಾಲ್ ಆಗ್ತಿರಲಿಲ್ಲ. ಟ್ರಾಲ್ ಆಗಿದ್ದು ಥರ್ಡ್ ಪಾರ್ಟಿಯಿಂದ ಬಿಜೆಪಿ ಅವರೆಲ್ಲ ಮಾಡಿದ್ದು ಒಂದು ವಿಚಾರ. ಬಿಜೆಪಿಯ ನಾಯಕರುಗಳು ಒಂದು ನಿಮಿಷ BJP ಹೇಳಿ, ಟ್ವೀಟ್ ಹೇಳಿ, ಮಾಡ್ತಾರೆ. ಒಂದು ನಿಮಿಷ. ಸೇಜ್ ತುಂಬಾ ಒಳ್ಳೆ ಜೊತೆ ಪ್ರಶ್ನೆ, ಮಾತಾಡ್ತಾರೆ. ತುಂಬಾ ಒಳ್ಳೆ ಪ್ರಶ್ನೆ ಭಾಸ್ಕರ್ ಅವ್ರು ಕೇಳಿದ್ದು. ಹೌದು, ಫುಡ್ ಆಯಿಲ್ ಬೆಲೆ ಯುಕ್ರೇನ್ ಮೇಲೆ ಡಿಪೆಂಡ್ ಆಗಿದ್ದೀವಿ ಮತ್ತು ನಮ್ಮ ಬ್ಯಾರಲ್ ಆಯಿಲ್ ಮೇಲೆ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದಕ್ಕೆ ಫುಡ್ ಆಯಿಲ್ಗೆ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲೇ ನೀವು ಫುಡ್ ಗ್ರೈನ್ಸ್ ಬೆಳೆದು ನೀವು ಅದನ್ನ ಆಯಿಲ್ ತಯಾರಿಸ್ತೀವಿ ಅಂದರೆ ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸ ಆಗಿದೆ. ಸ್ವಾವಲಂಬನೆ ನನ್ನ ಪ್ರಶ್ನೆಗೆ ಅಂತಕ್ಕಂಥದ್ದು- ಉತ್ತರ ಅಲ್ವೇ ಅಲ್ಲ. ಸ್ವಾವಲಂಬನೆ ನನ್ನ ಅಂತಕ್ಕಂಥದ್ದು ಪ್ರಶ್ನೆಗೆ ಉತ್ತರ ಸ್ವಾವಲಂಬನೆ ಅಲ್ವೇ ಅಲ್ಲ. ಅಂತಕ್ಕಂಥದ್ದು ಒಂದ್ ನಿಮಿಷ, ಇಲ್ಲಿ ಸರಿ. ಸ್ವಾವಲಂಬನೆ ಎಕನಾಮಿಕ್ ಅಲ್ಲ. ಸ್ಯಾಂಕ್ಷನ್ಸ್ ಒಂದ್ ನಿಮಿಷ. ಹಾಕಿದ ಮೇಲೂ ನೋಡಿ, ನಮ್ಮ ನೋಡಿ. ದೇಶ 5 ವರ್ಷಗಳ ಕಾಲ ನೋಡಿ, ಒಂದ್ ನಿಮಿಷ. ಸರ್ವೈವ್ ಆಯ್ತು Correct. ವಾಜಪೇಯಿ ಅವ್ರ ಕೈಯಲ್ಲಿ. Correct. ವಾಜಪೇಯಿ ಈಗ ಅವರು ಯಾಕೆ ಗಂಡನೇ ಆಗ್ತಿಲ್ಲ ತೋರಿಸಿದ್ರು, ಇವ್ರಿಗೆ? ಮೋದಿ ಅವ್ರದ್ದು ಯಾಕಿಲ್ಲ? ಈಗ ಯಾಕೆ ಆಗ್ತಾ ಇಲ್ಲ? ನೋಡಿ, ಅಷ್ಟೇ ಎರಡೇ ಕರೆಕ್ಟ್ ಇದೆ, ಪ್ರಶ್ನೆ. ಈಗ ಆಗ್ತಾ ಇಲ್ಲ ನಿಮ್ಗೆ. ಕರೆಕ್ಟ್ ಇದೆ ಅದು ಪ್ರಶ್ನೆ. ಏನಂದ್ರೆ ಇವತ್ತು ನಾವು ಸ್ಯಾಂಕ್ಷನ್ಸ್ನ ತೆಗೆದುಕೊಳ್ಬೋದು, ಆದರೆ ನಮಗೆ ಇವತ್ತು ಏನು ಬೇಕಾಗಿದೆ? FDI ಬೇಕಾಗಿದೆ, ಇಂಡಸ್ಟ್ರೀಸ್ ಬೇಕಾಗಿದೆ, ಗ್ರೋತ್ ಬೇಕಾಗಿದೆ. ಆಗ್ಲೂ ಇತ್ತು ಅಶೋಕ್ ಅವರೇ, ಆಗ್ಲೂ ಇತ್ತು. ಆಗ್ಲೂ ಇತ್ತು. ಇವತ್ತು aspirations ಏನ್ ಬೇರೆ ಹೇಳ್ತಾ ಜಾಸ್ತಿ ಇದ್ದೀರಾ? ಆಗಿದೆ. ದೇಶ ಇರ್ಲಿಲ್ಲ ಬೇರೆ ಅವಾಗ. ಜಾಸ್ತಿ ಆಗಿದೆ, ಬೇರೆ ಜಾಸ್ತಿ ದೇಶ ಆಗಿದೆ. ಇರ್ಲಿಲ್ಲ. ಅಲ್ಲ, ದೇಶ ಸರಿ. ಅಂದ್ರೆ ಏನು ವಾಜಪೇಯಿ ಅವರಿಗೆ ಇದು ಇವತ್ತು ಆಗಿಲ್ಲ. ಮೋದಿ ಅವ್ರಿಗೆ ಹಾಕಿಲ್ಲ. ಮೋದಿ ಬಂದಾಗ ವಿದ್ಯಾ, ಇದೇನಾಗಿದೆ? ವಿದ್ಯಾ, ಅಂದ್ರೆ ಮೋದಿ ಬಂದಾಗ ಡಿಬೇಟ್. ದೇಶದ industry ಇದು ಇದಾವೆ. ಹುಚ್ಚರ ಸೈನ್ಯ ಆಗುತ್ತೆ. BJP ಅಧಿಕಾರಕ್ಕೆ ಮಾತ್ರ. ಮೇಡಮ್, ಅದೇ ಹೇಳೋದು. ನೋಡಿ. ಸರಿಯಾಗಿರೋ ಪ್ರಶ್ನೆ ಕೇಳಿ, ಸರಿಯಾಗಿರೋ ಉತ್ತರ ಅಂದ್ರೆ ತೆಗೆದುಕೊಳ್ತಕ್ಕಂಥ ಗ್ರೀನ್ ಕೆಲಸ ರೆವಲ್ಯೂಷನ್ ಮಾಡ್ಲೇ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗ್ರೀನ್ ರೆವಲ್ಯೂಷನ್ ಮಾಡಿ ರೈತರಿಗೆ, ಜನರಿಗೆ ಅದನ್ನೆಲ್ಲ ದಿಟ್ಟಿಸ್ ನಿಂತ್ರಲ್ಲ, ನೀವ್ ಯಾಕೆ ಹೆದರ್ತಾ ಇದ್ದೀರಾ? ಎದುರ್ತಾ ಇಲ್ಲ. ಮತ್ತೆ ಯಾಕೆ ಮೋದಿ ಬಂದ ಮೇಲೆನೆ ನೋಡಿ. ದೇಶ ಆಗಿದ್ದು. ನೋಡಿ. ಇದು ಅವರ ಇದು ಅದಕ್ಕೋಸ್ಕರ ಹಿಂದಿಂದೆಲ್ಲ ತೆಗಳ್ತಾವ್ರೆ. ಈಗ ಮೋದಿ ಬಂದ್ಮೇಲೆ ಮಾತ್ರ ದೇಶ ಹುಚ್ಚರು ಮಾತಾಡೋದು ನನ್ಗೇನು ಪ್ರಶ್ನೆ ಅದಕ್ಕೆ ಪ್ರಾಬ್ಲಮ್ ಮುಂಚೆ ಇಲ್ಲ. ಇರ್ಲಿಲ್ಲ ಅನ್ನೋಂಥ ಭಾವನೆ ಅವ್ರದ್ದು. ಹುಚ್ಚರು ಮಾತಾಡೋದು ನನಗೇನು ಪ್ರಶ್ನೆ ಇಲ್ಲ. ದಯವಿಟ್ಟು ಆ ಪದಗಳ ಬಳಕೆ ಮಾಡಬೇಡಿ ಸರ್. ಅಂದ್ರೆ ನೋಡಿ, ಪ್ರಶ್ನೆಗೆ ನೋಡಿ. ಉತ್ತರ ಕೊಡೋದಾದ್ರೆ ಕೊಡಿ. ಕೊಡಿ, ನೋಡಿ ಅದು ಸರ್, ಬಳಕೆ ಬೇಡ ಅವ್ರ ಅದಕ್ಕೆಲ್ಲ. ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡ್ಲಿಕ್ಕೆ ಬಿಟ್ರೆ ನಾವು ಉತ್ತರ ಕೊಡ್ಬೋದು. ಎಲ್ಲಿ ಉತ್ತರ ನಂದು ಒಂದು ಕೊಡ್ಲಿಕ್ಕೆ ಮಾತಿರ್ಲಿ, ನಂದು ಒಂದು ಮಾತಿರ್ಲಿ. ಯಾವ್ದು ಇಲ್ಲ, ಇಲ್ಲ, ಅದೆಲ್ಲ ಇಲ್ಲ, ಸಿಕ್ಕೊಂಡು ಇನ್ನೆಲ್ಗೋ ಇಲ್ಲ, ಬದಲು ಇಲ್ಲ, ಇಲ್ಲ, ಇಲ್ಲ. ಹೇಳ್ತೀರಾ? ನೀವು ಸ್ವಾವಲಂಬನೆ ಅಂತಕ್ಕಂತಹದನ್ನ ಫಸ್ಟ್ ಡೆವಲಪ್ ಮಾಡ್ತಿದೀವಿ. ಅದಾದ್ಮೇಲೆ ಇವತ್ತು ನಾವು ಯುದ್ಧ ಕಾಲದಲ್ಲಿ ಹೊಡೆತ ತಡ್ಕೊಳಕ್ಕಾಗಲ್ಲ ಅಂದ್ರೆ ಅಲ್ಲ, ಹೊಡೆತ ಇಂದಿರಾ ಗಾಂಧಿ ತಡ್ಕೊಳಕ್ಕಾಗಲ್ಲ ಅವರು ಅಂತಂದ್ರೆ ಗ್ರೀನ್ ರೆವಲ್ಯೂಷನ್ ತಂದು, ಇಂದಿರಾ ಗಾಂಧಿ ಅವರು ಗ್ರೀನ್ ರೆವಲ್ಯೂಷನ್ ತಂದು ಪ್ರಶ್ನೆ ಕೇಳಿದ್ರಲ್ಲ, ಅಲ್ಲ, ಒಂದು ನಿಮಿಷ ಉತ್ತರ ಕೇಳಿಸ್ಕೊಳ್ಳಿ. ಕೊಟ್ಟಿದ್ದೀರಿ. ಇಂದಿರಾ ಗಾಂಧಿ ಅವರು ಫುಡ್ ಸರಿ ಹೇಳಕ್ಕೆ ಗ್ರೀನ್ ಬಿಟ್ಟು ರೆವಲ್ಯೂಷನ್ ವಿಚಾರ ತಂದು ಬಿಟ್ಟು divert ಆಗ್ತದೆ. ದೇಶಕ್ಕೆ ಅವಶ್ಯಕತೆ ಇದ್ದಂತಹ ಫುಡ್ ಅನ್ನ ಡೆವಲಪ್ ಮಾಡಿದ್ರು. ಕೇಂದ್ರ ಸರ್ಕಾರ ಈ ರೀತಿ ಡಿಪೆಂಡೆನ್ಸಿ ಇದೆ ಅನ್ನೋದನ್ನ ಯಾಕೆ ಮೋದಿ ಅವರು ಮಾಡ್ಲಿಲ್ಲ ಅಥವಾ ಕೇಂದ್ರ ಸರ್ಕಾರ ನೀವು ಯಾವ್ದೋ ಮಾಡಲಿಲ್ಲ? ಒಂದು ಟ್ರೋಲ್ ಆಗಿರೋದನ್ನ ತೋರಿಸಿದ್ರಿ. ಮಹಾತ್ಮ ಗಾಂಧಿ ನೋಡಿ, ಒಂದ್ ಅಂತಾರೆ, ನಿಮಿಷ. ಇಲ್ಲಾಂದ್ರೆ ಇಂದಿರಾ ಗಾಂಧಿ ಫೋಟೋ ವಿದ್ಯಾ, ತೋರಿಸ್ತಾರೆ ಒಂದ್ ಅಂತ. ನಿಮಿಷ. ಈ ಅದೇ ರೀತಿ ಪ್ರಶ್ನೆಗೆ ಟ್ರೋಲ್ ನಾನೊಂದು ಹೇಳ, ಬಿಜೆಪಿ ಆಪೋಸಿಟ್ ಆಗಿ ಬರ್ತಾ ಇರೋದು ಒಂದು ನಿಮಿಷ, ಟ್ರೋಲ್ ನಾನು ನಾನು ಇವ್ರಿಗೆ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ಮುಂದೆ ಹೋಗ್ತೀನಿ. ನೋಡಿ, ಇವತ್ತು ಕದನ ವಿರಾಮ ಅಂತಕ್ಕಂಥದ್ದು ಏನಿದೆ ಅದು ಓನ್ಲಿ 12ನೇ ತಾರೀಕು ರಾತ್ರಿವರೆಗೂ ಒಂದು. ಎರಡನೇದು, ಈಗೇನಂದರೆ ಅಕಸ್ಮಾತ್ ನಾವು ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ತೆಗೆದುಕೊಳ್ಳೋಕ್ಕಾಗಲ್ಲ ಅಂದರೆ ತೆಗೆದುಕೊಂಡಿದ್ದೀವಲ್ಲ. ಯಾರು ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿರೋದು? ತೆಗೆದುಕೊಂಡ್ರೂ ಸಹ ನಮ್ಮ ಹಬ್ಬ ಅಂದರೆ 0.5% ಗ್ರೋತ್ ಕಡಿಮೆ ಆಗ್ಬೋದು ಅಷ್ಟೇ ಹೊರತು. ಆದರೆ ಭಾರತ ಅನ್ನತಕ್ಕಂತಹದ್ದು ಸದೃಢವಾಗಿದೆ. ವಿ ಕ್ಯಾನ್ ಡೆಫಿನೆಟ್ಲಿ ಟೇಕ್ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್. ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಆನ್ ದಟ್. ಫಸ್ಟ್ ಆಮೇಲೆ 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 ಒಂದು ನಿಮಿಷ ತಾಳಿ. ಈಗ ಅವ್ರ ಪಾಪ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾರೆ ನನ್ನ ಸ್ನೇಹಿತರು. ಬಾರ್ಡರ್ ಸಿಟಿಗಳಿದಾವೆ ಅಂತ ಹೇಳಿದ್ರು. ಬಾರ್ಡರ್ ಸಿಟಿಗಳು ಇವತ್ತು ಇಷ್ಟೆಲ್ಲ 21ನೇ ಶತಮಾನದಲ್ಲಿ 2025ರಲ್ಲಿ ನಮ್ಮ ದೇಶ ಏನು 600 ಟ್ರಿಲಿಯನ್ 5 ಟ್ರಿಲಿಯನ್ ಹೋಗ್ತೀವಿ ಅಂತ ಅಂದ ಸಂದರ್ಭದಲ್ಲೂ ಕೂಡ ಇಷ್ಟೆಲ್ಲ ಡಿಫೆನ್ಸ್ ಟೆಕ್ನಾಲಜಿ ಇದ್ರೂ ಕೂಡ ನಮ್ಮ ಬಾರ್ಡರ್ಲಿರೋ ಜಿಲ್ಲೆಗಳನ್ನ ಅಥವಾ ಬಾರ್ಡರ್ಲಿರೋ ನಗರಗಳನ್ನ ರಕ್ಷಣೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಇದು ಯಾವ ಸರ್ಕಾರ ಇದು? ಮುಗಿಸ್ಲಾ ಫಸ್ಟ್ ಒಂದು ನಿಮಿಷ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾರೆ, ಉತ್ತರವನ್ನು ತೆಗೆದುಕೊಳ್ತಾರೆ. ಯಾಕೆಂದ್ರೆ DRDO ಸ್ಥಾಪನೆ ಮಾಡಬೇಕು. ಹೇಳಿ ಅದನ್ನ ಬಗ್ಗೆ ಮಾತಾಡಿ. ಎಲ್ಲಿದ್ದೀರಾ? ನಾವೆಲ್ಲ ಎಲ್ಲಿದ್ದೀರಾ? ನೀವು ಸ್ಟಾರ್ಟ್ ಮಾಡಿರೋದಲ್ಲ, ನಾವು ಸ್ಟಾರ್ಟ್ ಮಾಡಿರೋದು. ನೀವು ಸ್ಟಾರ್ಟ್ ಮಾಡಿದ್ರಾ? ನೀವು ಮಾಡಿದ್ರೆ ಚೈನಾ ಅಕ್ವೈರ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಹಾಕಿ. ಚೈನಾ ಬಾರ್ಡರ್ ಅಲ್ಲಿ 2000 ಕಿಲೋಮೀಟರ್ ಅಕ್ವೈರ್ ಮಾಡ್ಕೊಂಡಿದೆ. ಅದನ್ನ ಶತ್ರು ರಾಷ್ಟ್ರಗಳಿಂದ ಬರುವಂತದನ್ನ ದಾರಿಯಲ್ಲೇ ಒಡೆದಾಕುವಂತಹ ತಾಕತ್ತು ನಮ್ಮ ತಾಕತ್ತು ದೇಶದಲ್ಲಿದೆ ನಮಗಿದೆ. ಅಂತ ಇಂತಹ ನೋಡಿ, ಪರಿಸ್ಥಿತಿ ಇರಬೇಕಾದ್ರೆ I tell you. ಸಿಟಿಗಳನ್ನು ರಕ್ಷಣೆ ಮಾಡುತ್ತಾ ನೋಡಿ. ತಾಕತ್ತು ನಮಗೆ ಇದೆ. ಮತ್ತೆ 10 ವರ್ಷ ಏನ್ ಮಾಡಿದ್ರಿ? 10 ವರ್ಷ ಏನ್ ಮಾಡಿದ್ರಿ? ಹಾಗಾದ್ರೆ ನಿಮ್ಮ ಬಾರ್ಡರ್ ಇರೋ ಸಿಟಿನ ಸೇಫ್ ಗಾರ್ಡ್ ಮಾಡಲ್ಲ. 10 ವರ್ಷ ಏನ್ ಮಾಡಿದ್ರಿ? ಕಡ್ಲೆ ಬೀಜ ತಿಂತಾ ಇದ್ರಾ? ಬಗ್ಗೆ ಹೇಳಿ. ಕಡ್ಲೆ ಬೀಜ ತಿಂತಾ ಇದ್ರಾ? ಹೇಳಿ. ಅರೆ, ಒಂದ್ ನಿಮಿಷ. ಮರ್ತು ಬಿಡಿ. ಕಡ್ಲೆ ಬೀಜ ತಿಂತಾ ಇದ್ರಾ? ಕನ್ನಡ ಹೇಳಿ
ಸರ್ ಕನ್ನಡ ಎಲ್ರಿಗೂ ನಮ್ಗೆ ಅರ್ಥ ಯಾರು ಆಗುತ್ತೆ. ನಿಮಿಷ. ಕಾಂಗ್ರೆಸ್ ಅಂದ ತಕ್ಷಣ ಹಿಂದಿ ಅವರಲ್ಲ, ಹಿಂದಿ ಏರಿಕೆ ನೀವು ಮಾಡಕ್ ಹೋಗ್ತಾರೆ ಹೇಳಿ, ಕನ್ನಡದಲ್ಲೇ ಕೇಳಿ ನೀವು. ಇರಿ ಹಿಂದಿ ಏರಿಕೆ ನಾವು ಮಾಡಿಲ್ಲ. ಮತ್ತೆ? ಗ್ರೀನ್ ರೆವಲ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಗ್ರೀನ್ ರೆವಲ್ಯೂಷನ್ ಬಂದಿದ್ದು ಯಾವಾಗ ಮೇಡಮ್? 1968 ಅಲ್ಲಿ ಅದು ಆಗಿದ್ದು. ಅಲ್ಲಿಗೆ ಇಂದಿರಾ ಗಾಂಧಿನ ಸ್ಟಾರ್ಟ್ ಮಾಡಿ ಇಂದಿರಾ ಗಾಂಧಿನೇ ಮುಗಿಸ್ಬಿಟ್ರ ಗ್ರೀನ್ ರೆವಲ್ಯೂಷನ್? ನಾನು ಒಂದು ನೇರ ಪ್ರಶ್ನೆ ಒಂದ್ ನಿಮಿಷ ಇರಿ, ಈ ತರ ಒಂದ್ ನಿಮಿಷ ಯಾರು ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಏನಾಯ್ತು ಅನ್ನತಕ್ಕಂಥದನ್ನ ಫಸ್ಟ್ ಎದೆಮುಟ್ಟು ನೋಡ್ಕೊಳ್ಳಿ. ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ. ನೀವು ಅದು ರಿಸಲ್ಟ್ ಪಡ್ಕೊಂಡವ್ರು. ನೀವು ಪಂಚಾಯತ್ ರಾಜ್ ಸ್ಟಾರ್ಟ್ ಮಾಡಿದ್ದು ಜನತಾ ಪಾರ್ಟಿ ಸರ್ಕಾರ, ಅದನ್ನ ಪಾಸ್ ಮಾಡಿದ್ದು ಪಿ ವಿ ನರಸಿಂಹರಾವ್. ಮಧ್ಯದಲ್ಲಿ ರಾಜೀವ್ ಗಾಂಧಿ ಎಲ್ಲಿ ಬಂದ್ಬಿಟ್ರು ಗೊತ್ತಿಲ್ಲ. ಬಿಜೆಪಿ ಅವರು ಇದನ್ನ ಕೇಳಬಾರ್ದು. ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ, ನಮ್ಮ ಸಿಟಿಗಳ ಬಗ್ಗೆ ಮಾತಾಡ್ತಿದ್ದಾರೆ, ನಮ್ಮ ಸಿಟಿಗಳನ್ನ ರಕ್ಷಣೆ ಮಾಡ್ಕೊಳಕ್ ಆಗ್ತಿಲ್ವ ಅಂತ. ಸ್ವಾಮಿ 1850 ಮಿಸೈಲ್ಸ್ ನಾವು ನ್ಯೂಟ್ರಲೈಸ್ ಮಾಡಿರೋದು ಕಳೆದ 3 ದಿನದಲ್ಲಿ. 1800 ನಿಮಗೆ ಗೊತ್ತಿಲ್ಲ ಅಂದ್ರೆ ಮಾಹಿತಿ ಚೆಕ್ ಮಾಡ್ಕೊಂಬನ್ನಿ, ಸುಮ್ಮನೆ ಇಲ್ಲೇ ಇರ್ತಕ್ಕಂಥ ಸುಳ್ಳುಗಳನ್ನ ಹೇಳ್ಬೇಡಿ. ಮಿಸೈಲ್ಸ್ ನಮ್ಮ ಆರ್ಮಿಯವ್ರಿಗೆ ಯಾಕೆ ಅವಮಾನ ಮಾಡ್ತೀರಾ? ನಮ್ಗೆ ಯಾರಿಗೆ ಆರ್ಮಿಯವ್ರಿಗೆ ಯಾಕೆ ಅವಮಾನ ಮಾಡ್ತೀರಾ? ಇದೇ ಮೋದಿ ಸರ್ಕಾರ ಉತ್ತೇಜನ ಕೊಟ್ಟು ಡ್ರೋನ್ಸ್ಗೆ ಡ್ರೋನ್ ರಿಲೇಟೆಡ್ ಬಾಂಬ್ಸ್ ತಯಾರು ಮಾಡಬೇಕು. ಡ್ರೋನ್ ರಿಲೇಟೆಡ್ ಅಗ್ರಿಕಲ್ಚರ್ ರಫಾಲ್ ಕಂಡ್ರು ಬಿಜೆಪಿ ಅವರು. S-400 ಅಲ್ಲಿ ಅವ್ರು ಎಷ್ಟು ತಿಂದ್ರು, ರಫೇಲ್ ಅಲ್ಲಿ ನೀವ್ ಎಷ್ಟು ತಿಂದ್ರು ಅನ್ನೋದಕ್ಕೆ ಅವ್ನು ಯಾರು ಅಲ್ಲಿ ಅವರು ಹಲ್ಕಟ್ಟು ಮಾಡ್ತಿಲ್ಲ. ನಿಮ್ದೊಂದು ರಫೇಲಿಗೆ ಅದ್ಯಾವ್ದು ಆಟದ ಸಾಮಾನಿಗೆ ಒಂದು ಲಿಂಬೆಹಣ್ಣು ಮೆಣಸಿನಕಾಯಿನ ಕಟ್ಟಿ ಆಟ ಆಡಿ ಅಂತ ಹೇಳ್ತಾರೆ. ಅಂತ ಅಪ್ರಬುದ್ಧ ಸಂಸದರನ್ನ ನಿಮ್ ಪಕ್ಷದಲ್ಲಿ ಯಾಕೆ ಆಯ್ಕೆ ಮಾಡ್ತಾ ಇದ್ರಿ? ಯಾಕೆ ಇಟ್ಕೊಂಡಿದ್ದೀರಿ ನೀವುಗಳು? ನಿಮಗೆ ಮೊನ್ನೆದು ಡೆವಲಪ್ಮೆಂಟ್ ಗೊತ್ತಾಗಿಲ್ಲ ಅಂತ ಕಾಣುತ್ತೆ. ನಿಮ್ಮ ಉತ್ತರ ಪ್ರದೇಶದಲ್ಲಿ ನಿಮ್ಮೊಬ್ಬ MP ಹೇಳ್ತಾರೆ ರಫೇಲ್ ಇಟ್ಕೊಂಡು ಪೂಜೆ ಮಾಡಕ್ಕೆ ಅಥವಾ ಅಟಡಕ್ ತಂದಿದ್ದೀರಾ ಅನ್ಕೊಂಡು ಒಂದು ಲಿಂಬೆ ಹಣ್ಣು ಮೆಣಸಿನಕಾಯಿ ಅರ್ಥ ಆಯ್ತು. ಅದನ್ನ ಹೇಳ್ತಾ ಇರೋದು ಅಪ್ರಬುದ್ಧ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಲ್ಲ, ನಾನು 2 ಪ್ರಶ್ನೆ ಕೇಳ್ತಿದ್ದೀನಿ. ನಮ್ಮಲ್ಲಿರ್ತಕ್ಕಂಥ ಇಷ್ಟೆಲ್ಲ ಆರ್ಟಿಲರಿ ನಾವು ಬಿಲ್ಡ್ ಮಾಡಿ ಇಟ್ಕೊಂಡಿದೀವಿ, ಅಷ್ಟೆಲ್ಲ ಇದ್ರು ನೀವು ಇವತ್ತು ಅಟ್ಯಾಕ್ ಮಾಡಿಲ್ಲ ಅಂತ ಕಾಲದಲ್ಲಿ ಇದು ಸರಿಯಲ್ಲ, ಯುದ್ಧ ಕಾಲದಲ್ಲಿ ಇದನ್ನು ತೋರಿಸಿದ್ದು ಸರಿಯಲ್ಲ. ಬೇರೆ ಸಂದರ್ಭದಲ್ಲಿ ರಾಜಕೀಯಕ್ಕೆ ಮಾಡ್ಕೊಳ್ಬಹುದಿತ್ತು, ಆದ್ರೆ ಯುದ್ಧ ಕಾಲದಲ್ಲಿ ಇದನ್ನು ಮಾಡಿದ್ದು ಸರಿಯಲ್ಲ. ರಫಾಲ್ ಮಾತು ಸರ್ಕಾರಕ್ಕಲ್ಲ ಸರ್ ಅವಾಗಿದ್ದು, ಆರ್ಮಿನ ಅವಮಾನ ಮಾಡಿದ್ರು. ಕೇಂದ್ರ ಸರ್ಕಾರದ ನೀತಿಗಳ ಬಗ್ಗೆ, ಕೇಂದ್ರ ಸರ್ಕಾರದ ಅಸಮರ್ಥತೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ಅವರು 1 ನಿಮಿಷ ರಫಾಲ್ ಇದೆ, ಸುಖ ಇದೆ, ಅವೆಲ್ಲ ಏನ್ ಕಡಲೆ ಬೀಜ ತಿಂತ ಇದಾವ ಕೇಳಿ? ಅವೆಲ್ಲ ಕಡಲೆ ಬೀಜ ತಿಂತ ಇದಾವೆ. ಯಾಕೆ ಮಾಡಿದ್ರಿ? ಒಂದ್ ಕಡೆ ಸಿಟಿ ಸೇಫ್ ಇಲ್ಲ ಅಂತ, ಸಿಟಿ ಒಂದ್ ಕಡೆ ಸೇಫ್ ಇಲ್ಲ ಅಂತೀರಿ, ಇನ್ನೊಂದ್ ಕಡೆ ಟೆಕ್ನಾಲಜಿ ಇದೆ ಅಂತೀರಿ, ಆರ್ಟಿಲರಿ ಇದೆ ಅಂತೀರಿ. ಗೋಡನ್ ಅಲ್ಲಿ ವೆಪನ್ಸ್ ನ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ. ಅವ್ರು ಯುದ್ಧ ಅಂದ್ರು ಅಂದ ತಕ್ಷಣ ತಗೊಂಡೋಗಿ ಹೊಡೆದೇ ಬಿಡದ? ಅದಕ್ಕೊಂದು ನೀತಿ ನಿಯತ್ತು ಅಥವಾ ಒಂದು ರಿವಾಜ್ ಅನ್ನೋದಿಲ್ವಾ? ಅಲ್ಲ, ನಾನು ಅದನ್ನ ಹೇಳ್ತಾ ಇರೋದು. ರೀತಿ ರಿವಾಜ್ ಅನ್ನೋದಿರಲ್ವಾ? ಈಗಿನ ಕಾಲದಲ್ಲಿ ಯುದ್ಧ ಅಂದ್ರೆ ಏನಂತ ಮಕ್ಳಿಗೂ ಗೊತ್ತಿರೋ ಹಾಗಿದ್ರೆ ನೀವು ಇದೇ ಅಮಿತ್ ಶಾ ಅವ್ರು ಹೇಳಿದ್ರು, ಪಾಕಿಸ್ತಾನದ ಆಕ್ಯುಪೈಡ್ ಕಾಶ್ಮೀರವನ್ನ ಕಬ್ಜಾ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿ ಸಂಸತ್ತಲ್ಲಿ ಹೇಳಿದ್ದು ನಾನಲ್ಲ, ಇದೇ ಹೋಮ್ ಮಿನಿಸ್ಟರ್. ಹಾಗಾದ್ರೆ ಏನ್ ಮಾಡ್ತಾರೆ? ಸರ್ ಹೇಳಿದ್ರು, ಇಸ್ರೇಲ್ ಬಗ್ಗೆ ಹೇಳಿದ್ರು.
ಹಮಾಸ್ ಮತ್ತು ಹೌತಿಗಳು ಇಸ್ರೇಲ್ ಮೇಲೆ ಹೇಗೆ ಇವತ್ತಿನ ಶತಮಾನದಲ್ಲಿ ದಾಳಿ ಮಾಡಿರೋ ಅನ್ನೋದು ಕಣ್ಮುಂದೆ ಇದೆ. ಅವತ್ತೇನಾದರೂ ಐರನ್ ಡೋಮನ್ನು ಕಂಡಿಡದೇ ಇದ್ದಿದ್ರೆ ಇಸ್ರೇಲು ಇವತ್ತು ನಾಮಾವಶೇಷವಾಗಿ ಈ ಪ್ರಪಂಚದಲ್ಲಿ ಉಳಿಯುವಂಥ ದೇಶ ಆಗ್ತಾ ಇತ್ತು ಕಣ್ಮುಂದೆ. ಭಾರತವೂ ಅಷ್ಟೇ, ಇವತ್ತೇನು ಪಾಕಿಸ್ತಾನ ಟರ್ಕಿಯಿಂದ ತರಿಸ್ಕೊಂಡು ನಮ್ಮ ಮೇಲೆ ಮಾಡಿದಂಥ ದಾಳಿ ಇದೆಯಲ್ಲ, ನಮ್ಮ DRDOಗೆ ನಾವೆಲ್ಲ ಸೆಲ್ಯೂಟ್ ಮಾಡಬೇಕು. D4 DRDO ಕೊಟ್ಟುದ್ರಿಂದನೇ ಇವತ್ತು ಪಾಕಿಸ್ತಾನ ನಮ್ಮ ಮೇಲೆ ಪ್ರಯೋಗ ಮಾಡಿದಂತ ಟರ್ಕಿ ಕೊಟ್ಟಿದ್ದಲ್ಲ, ಅಮೆರಿಕ ಕೊಟ್ಟಿದ್ದನ್ನು ಬಳಸಿದೆ ಅಂತ ಅಮೆರಿಕ ಮಾತು ಯಾಕೆ ಕೇಳಿದ್ರಿ ಅಂತ ಪ್ರಶ್ನೆ ಸರ್. ಇವಾಗ ನೋಡಿ ಟರ್ಕಿ ನೋಡಿ 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 ಮಲ್ನಾಡ್, ಭಾರತೀಯರು ಸಹ ನಮ್ಮ ಮೇಲೆ ಡಿಫೆನ್ಸ್ ಆಗಿಲ್ಲ. ಭಾರತೀಯರು ಸಹ ರಷ್ಯಾದಿಂದ ತರಿಸ್ಕೊಂಡಿದೀವಿ, ಇಸ್ರೇಲ್ ಇಂದ ತರಿಸ್ಕೊಂಡಿದೀವಿ. ಹಂಗಂತ ಯಾರು ಡಿಫೆನ್ಸ್ ಅದ್ರ ಬಗ್ಗೆ ಹೇಳ್ಬೇಡಿ. ಅಮೆರಿಕದಿಂದ ತರಿಸ್ಕೊಂಡಿದ್ರೆ ಅವ್ರ ರಾಷ್ಟ್ರ ಅವ್ರು ತರಿಸ್ಕೊಂಡಿದ್ದಾರೆ, ನಮ್ಮ ರಾಷ್ಟ್ರನೂ ಅಷ್ಟೇ ನಮ್ಗೆ ವಿ ನೀಡೆಡ್ ತರಿಸ್ಕೊಂಡಿದೀವಿ. ಕೊಡೋ ದೇಶಕ್ಕೆ ಮಾತು ಯಾಕ್ರಿ ಮಣಿತೀರಾ ಅಂತ ಪ್ರಶ್ನೆ. ನೋಡಿ ನೀವು ತಿರ್ಗಾ ಅದನ್ನೇ ಕೇಳ್ತಾ ಇದ್ದೀರಿ. ನಾಳೆ ಉತ್ತರ ಕೊಡಿ ನನಗೆ, ನಾಳೆ ಉತ್ತರ ಕೊಡಿ, ನಾಳೆ ಉತ್ತರ ಕೊಡಿ. ರಾಜ ಒಂದು ಮಾತು ಹೇಳ, ಅವನ್ ಯಾಕೆ ವಿರಾಮ ಅಂತ ಕೇಳ್ತಾನೆ, ಅವನೇ ಬಂದು 2 hours ಗೆ ವಾಪಸ್ ಅದನ್ನು ಉಲ್ಲಂಘನೆ ಮಾಡ್ತಾರೆ. ಅಂತವ್ರಿಗೆ ಯಾಕೆ ತಲೆ ಬಗ್ಗಿಸ್ತೀರಾ ನೀವು? ಮೋದಿಜಿಯವರು ದೇಶವನ್ನ ಉದ್ದೇಶಿಸಿ ನೋಡಿ ನಾನು ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಗಿರೋದ್ರಿಂದ ನನಗೆ ಬಂದಿರೋ, ನನ್ನ ಪಕ್ಷಕ್ಕೆ ಬಂದಿರೋ ಮಾಹಿತಿ ಇಷ್ಟೇ. ರಾಜತಾಂತ್ರಿಕವಾಗಿ ಮೋದಿಜಿಯವರು ಹೇಗೆ ನಡ್ಕೋಬೇಕೋ ನಾಳೆ ನಡ್ಕೊಳ್ತಾರೆ. ಹೌದಲ್ವಾ? ಇವರಿಬ್ರು ಉತ್ತರ ಕೊಡ್ಲಿ. ಮೋದಿಜಿಯವರು ಎಲ್ಲಿಯಾದ್ರೂ ಏನು ಉಗ್ರವಾದದ ವಿರುದ್ಧವಾಗಿ, ಉಗ್ರಗಾಮಿಗಳ ಪರವಾಗಿ ನಾನು ಯಾವತ್ತಾರು ತಲೆ ಬಾಗ್ತೀನಿ ಅಂತ ಹೇಳಿದಾರೆ ಕೇಳಿ? ಇವರು ನೀವು ಹೇಳ್ತಾರೆ ಅರ್ಥ ಆಗಿದೆ, ರಾಜತಾಂತ್ರಿಕವಾಗಿ ರೆಸ್ಪೆಕ್ಟ್ ಕೊಡೋದು ಬೇಡ, ಆದ್ರೆ ಈ ಉಗ್ರಗಾಮಿಗಳಿಗೆ ತಲೆ ಬಾಗ್ಬಿಟ್ಟಿದ್ದಾರೆ ಅಂತ ಇವರಿಬ್ರು ಹೇಳೋ ಮೋದಿಜಿಯವರು ಉಗ್ರವಾದದ ಬಗ್ಗೆ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ನೀವು ಇಷ್ಟೊಂದು ಕ್ವಶನ್ ಮಾಡ್ತೀರಾ ಅಂತ ಹೇಳಿದ್ರೆ, ದೇಶದ ಸೈನಿಕರನ್ನ ಪ್ರಶ್ನೆ ಮಾಡ್ತೀರಾ? ನಿಮ್ಮ ಇಂಡೈರೆಕ್ಟ್ ಒಪ್ಕೊಳ್ಳಿ. ಬಿಜೆಪಿ ಮೋದಿಜಿಯವರ ಹರಬರಸಿನಿಂದ ಹೊರಗಡೆ ಬನ್ನಿ. ಅದು ಬಿಟ್ಬಿಟ್ಟು ದೇಶದ ಸೈನ್ಯ, ದೇಶದ ನಾಗರಿಕತೆ, ದೇಶದಲ್ಲಿರುವ ನಮ್ಮ ದೇಶದ ಸೇನೆಯನ್ನ ನಿಮ್ಮ ಪಕ್ಷಕ್ಕೆ ಬರ್ಕೊಟ್ಟಿಲ್ಲ. ಒಂದ್ ವಿಚಾರ, ಸೇನೆನ ತಂದು ಶೀಲ್ಡ್ಗೋಸ್ಕರ ಬಳಸ್ಕೋಬೇಡಿ. ನೀವು ಸೇನೆನ ಶೀಲ್ಡ್ ರೀತಿಯಲ್ಲಿ ಬಳಸ್ಕೋಬೇಡಿ ದಯವಿಟ್ಟು.